ಭಾರತ ತನ್ನ ಸುತ್ತಲೂ ಹಂಚಿಕೊಂಡಂತ ಗಡಿಯ ವಿಸ್ತೀರ್ಣ ಎಷ್ಟು? ಭಾರತ ತನ್ನ ಸುತ್ತಲೂ ಹಂಚಿಕೊಂಡಂತ ಗಡಿಯ ವಿಸ್ತೀರ್ಣ, ತನ್ನ ಸುತ್ತಲೂ ಹಂಚಿಕೊಂಡ ಗಡಿಯ ವಿಸ್ತೀರ್ಣ. ಕ್ವಶನ್ ಏನಿದೆ ನೋಡಿ, ಭಾರತ ತನ್ನ ಸುತ್ತಲೂ ಹಂಚಿಕೊಂಡಂತ ಗಡಿಯ ವಿಸ್ತೀರ್ಣ ಎಷ್ಟು ಅಂತ ಕ್ವಶನ್ ಆಗಿದೆ. ಸರಿಯಾಗಿರುವಂತ ಉತ್ತರ 21,300 ಕಿಲೋಮೀಟರ್ ನೋಡಿ. ಭಾರತ ತನ್ನ ಸುತ್ತಲೂ ಹಂಚಿಕೊಂಡಂತ ಗಡಿಯ ವಿಸ್ತೀರ್ಣ ಎಷ್ಟಿದೆ ಅಂದ್ರೆ 21,300. 21,300 ಎರಡು ಭಾಗ ಮಾಡ್ತೀವಿ. 15,200 ಕಿಲೋಮೀಟರ್ ಭೂಗಡಿಯನ್ನ, 6,100 ಕಿಲೋಮೀಟರ್ ಜಲಗಡಿಯನ್ನ. ಭೂಗಡಿಯ ಉದ್ದ ಎಷ್ಟಿದೆ ಅಂದ್ರೆ 15,200, ಜಲಗಡಿಯ ಉದ್ದ ಎಷ್ಟಿದೆ ಅಂದ್ರೆ 6,100. ಭೂಗಡಿಯ ಉದ್ದ 15,200, ಜಲಗಡಿಯ ಉದ್ದ 6,100 ಕಿಲೋಮೀಟರ್. ಇದೆಯಲ್ಲ, ಇದು ಜಲಗಡಿ. ಇದು ಜಲಗಡಿ ಹಂಚಿಕೊಂಡಂತ ರಾಜ್ಯಗಳು ಯಾವುವು? ಗುಜರಾತ್ ರಾಜ್ಯ ಹಂಚಿಕೊಂಡಿದೆ, ಮಹಾರಾಷ್ಟ್ರ ಹಂಚಿಕೊಂಡಿದೆ, ಗೋವಾ ಹಂಚಿಕೊಂಡಿದೆ, ಕರ್ನಾಟಕ ಹಂಚಿಕೊಂಡಿದೆ, ಕೇರಳ, ತಮಿಳುನಾಡು, ಆಂಧ್ರ, ಒಡಿಸ್ಸಾ, ಪಶ್ಚಿಮ ಬಂಗಾಳ. 9 ರಾಜ್ಯಗಳಲ್ಲಿ ಜಲಗಡಿ ಇದೆ. 9 ರಾಜ್ಯಗಳಲ್ಲಿ ಜಲಗಡಿ. ಉಳಿದಂತ ಬಹುತೇಕ ರಾಜ್ಯಗಳು ಇವೆಲ್ಲ ಏನಪ್ಪಾ ಅಂತಂದ್ರೆ ಭೂಗಡಿಯನ್ನು ಹಂಚಿಕೊಂಡಂತ ರಾಜ್ಯಗಳು. ಉತ್ತರ ಭಾರತದ ಎಲ್ಲ ರಾಜ್ಯಗಳು ಭೂಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ರಾಜ್ಯಗಳಂತೇಳಿ ಗುರುತಿಸ್ತೀವಿ. ಭೂಗಡಿ ಇದನ್ನೇ ಗಡಿ. ಟೋಟಲ್ ಭಾರತದ ಗಡಿಯ ಉದ್ದ ಎಷ್ಟಿದೆ ಅಂದ್ರೆ 21,300 ಕಿಲೋಮೀಟರ್ ಗಡಿ ಇದೆ. 21,300 ಕಿಲೋಮೀಟರ್ ಗಡಿ ಇದ್ದು ಅದರಲ್ಲಿ 15,200 ಕಿಲೋಮೀಟರ್ ಭೂಗಡಿಯನ್ನು ಹಂಚಿಕೊಂಡು. ಭೂಗಡಿಯನ್ನು ಎಷ್ಟು ದೇಶಗಳೊಂದಿಗೆ ಹಂಚಿಕೊಂಡಿದೆ ಅಂದ್ರೆ 7 ದೇಶಗಳೊಂದಿಗೆ ನೋಡಿ. ಕ್ವಶನ್ ಯಾಕೆ ಕೇಳ್ತಾ ನೋಡಿ, ಪಶ್ಚಿಮ ಬಂಗಾಳ, ಅರುಣಾಚಲ ಪ್ರದೇಶ, ಸಿಕ್ಕಿಂ, ಮೇಘಾಲಯ. ಈ ಕೆಳಗಿನ ಯಾವ ರಾಜ್ಯವು ತನ್ನ ಸುತ್ತಲೂ 3 ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ? ತನ್ನ ಸುತ್ತಲೂ 3 ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ. ತನ್ನ ಸುತ್ತಲೂ 3 ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ. ಇದು ನೋಡಿ, ಪಶ್ಚಿಮ ಬಂಗಾಳ ಇದೆಯಲ್ಲ, ಪಶ್ಚಿಮ ಬಂಗಾಳ ಎಷ್ಟು ದೇಶಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಅಂದ್ರೆ 3 ದೇಶಗಳು. ಅರುಣಾಚಲ ಪ್ರದೇಶ 3 ದೇಶಗಳು, ಸಿಕ್ಕಿಮ 3 ದೇಶಗಳು. ಹೆಂಗ 3 ದೇಶ ಸಿಕ್ಕಿಮ? ಇಲ್ಲಿ ನೋಡಿ, ಸಿಕ್ಕಿಂ ಇದೆಯಲ್ಲ, ಸಿಕ್ಕಿಂ ನೋಡಿ, ಇದು ಸಿಕ್ಕಿಂ, ಇದು ಸಿಕ್ಕಿಂ. ಸಿಕ್ಕಿಂ ಏನೇನು ಮಾಡಿದೆ ಅಂತಂದ್ರೆ ಚೀನಾದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಲ್ಲ, ಚೀನಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ, ನೇಪಾಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ, ಭೂತಾನದೊಂದಿಗೆ ಗಡಿ ಹಂಚಿಕೊಂಡಿದೆ. ಇದೇ ಪಶ್ಚಿಮ ಬಂಗಾಳ ತೆಗೆದುಕೊಳ್ಳೋಣ. ಪಶ್ಚಿಮ ಬಂಗಾಳ ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಂಡಿದೆ, ನೇಪಾಳದೊಂದಿಗೆ ಗಡಿ ಹಂಚಿಕೊಂಡಿದೆ, ಭೂತಾನದೊಂದಿಗೆ ಗಡಿ ಹಂಚಿಕೊಂಡಿದೆ. ಇಲ್ಲಿ ಬರ್ರಿ ಅಂದ್ರೆ ಅದು ಬರಬಾರದು. ಅರುಣಾಚಲ ಪ್ರದೇಶ ಇದೆಯಲ್ಲ, ಅರುಣಾಚಲ ಪ್ರದೇಶ ಚೀನಾದೊಂದಿಗೆ ಗಡಿ ಹಂಚಿಕೊಂಡಿದೆ, ಭೂತಾನದೊಂದಿಗೆ ಗಡಿ ಹಂಚಿಕೊಂಡಿದೆ, ಮಯನ್ಮಾರದೊಂದಿಗೆ ಗಡಿ ಹಂಚಿಕೊಂಡಿದೆ. ಹೀಗೆ ರಾಜ್ಯಗಳ ಮೇಲೆ ಕ್ವಶನ್ ಕೇಳ್ತಾನೆ. ಈಗ ಮೊದಲು ಏನ್ ಕೇಳ್ತದ? ಗಡಿಯ ಉದ್ದ ಕೇಳ್ತದ, ಗಡಿ ಹೆಸರು ಕೇಳ್ತದ, ಈ ದೇಶ ಅತಿ ಹೆಚ್ಚು ಗಡಿ ಹಂಚಿಕೊಂಡಿದ್ದ ಯಾವುದು, ಕಡಿಮೆ ಗಡಿ ಹಂಚಿಕೊಂಡು, ಈ ತರ ಪ್ರಶ್ನೆಗಳ ಕೇಳ್ತಿದ್ದ. ಈಗ ಏನ್ ಕೇಳಕತ್ತಾನಂದ್ರೆ ರಾಜ್ಯಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾನೆ. ಯಾವ ರಾಜ್ಯದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ, ಈ ತರ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾ ಇದ್ದಾನೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಗುಜರಾತ್. AB, BC, BD, CD. ಈ ಕೆಳಗಿನ ಯಾವ 2 ದೇಶಗಳು ಭೂಗಡಿಯನ್ನು ಜಲಗಡಿಯನ್ನು ಹಂಚಿಕೊಂಡಿವೆ, ಜೊತೆಗೆ ಭೂಗಡಿಯನ್ನು ಹಂಚಿಕೊಂಡಿವೆ. ಭೂಗಡಿಯನ್ನು ಹಂಚಿಕೊಂಡಿವೆ, ಜಲಗಡಿ ಹಂಚಿಕೊಂಡಂತ ರಾಜ್ಯಗಳು ಯಾವುವು? ಅವೆರಡು ಭೂಗಡಿಯನ್ನು ಹಂಚಿಕೊಂಡಿರ್ಬೇಕು ಮತ್ತು ಜಲಗಡಿಯನ್ನು ಹಂಚಿಕೊಂಡಿರ್ಬೇಕು. ಎರಡು
ಅಡಿವೆಪ್ಪ ಅವರು, ಪ್ರಶಾಂತ್ ಅವರು. ಹೌದು, ಎರಡು ರಾಜ್ಯಗಳದ ನೋಡಿ. ಎರಡು ರಾಜ್ಯಗಳು ಯಾವುವು? ಪಶ್ಚಿಮ ಬಂಗಾಳ ಮತ್ತು ಗುಜರಾತ್. ಈ ಪಶ್ಚಿಮ ಬಂಗಾಳ ಗುಜರಾತ್ ರಾಜ್ಯಗಳದವಲ್ಲ, ಪಶ್ಚಿಮ ಬಂಗಾಳ ಇದು, ಪಶ್ಚಿಮ ಬಂಗಾಳ ಇದು. ಇದು ನೋಡಿ, ಸಿಂಬಲ್ ತೋರಿಸ್ತಾ ಇದೆ ನೋಡಿ. ಇದು ಭೂಗಡಿ, ಇದು ಜಲಗಡಿ. ಮತ್ತೆ ಇದು ಭೂಗಡಿ, ಇದು ಜಲಗಡಿ. ಹಾಗಾದ್ರೆ ಭೂಗಡಿಯನ್ನು ಹಂಚಿಕೊಂಡಿರ್ಬೇಕು, ಜೊತೆಗೆ ಜಲಗಡಿ ಹಂಚಿಕೊಂಡಿರ್ಬೇಕು. ಆ ಭೂಗಡಿ ಜಲಗಡಿಯನ್ನು ಹಂಚಿಕೊಂಡಂತ ಎರಡು ರಾಜ್ಯಗಳು ಯಾವ ಅಂತಂದ್ರೆ ಪಶ್ಚಿಮ ಬಂಗಾಳ ಮತ್ತು ಗುಜರಾತ್ ರಾಜ್ಯ. ಈಗ ತಮಿಳುನಾಡು ಕೇವಲ ಏನಂದ್ರೆ ಜಲಗಡಿ ಹಂಚಿಕೊಂಡವು, ಬಟ್ ಭೂಗಡಿ ಹಂಚಿಕೊಂಡಿಲ್ಲ. ಕ್ವಶನ್ ಏನು ಅಂತಂದ್ರೆ, ಹಾ ಹೇಳಿ. ಭೂಗಡಿ ಹಂಚಿಕೊಂಡಿರ್ಬೇಕು, ಜೊತೆಗೆ ಜಲಗಡಿ ಹಂಚಿಕೊಡ್ಬೇಕು. ಅಂತ ಎರಡು ರಾಜ್ಯಗಳು ಯಾವಂದ್ರೆ ಗುಜರಾತ್ ಮತ್ತು ಪಶ್ಚಿಮ ಬಂಗಾಳ. ಪಾಕಿಸ್ತಾನ್, ಚೀನಾ, ಮಯನ್ಮಾರ್, ನೇಪಾಳ. ಈ ಕೆಳಗಿನ ಯಾವ ದೇಶದೊಂದಿಗೆ ಭಾರತ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಂಡಿದೆ? ಈ ಕೆಳಗಿನ ಯಾವ ದೇಶದೊಂದಿಗೆ ಭಾರತ ದೇಶ ಅತಿ ಹೆಚ್ಚು ಭೂಗಡಿಯನ್ನು ಹಂಚಿಕೊಂಡಿದೆ? ಈ ಕೆಳಗಿನ ಯಾವ ದೇಶದೊಂದಿಗೆ ಭಾರತ ಅತಿ ಹೆಚ್ಚು ಭೂಗಡಿಯನ್ನು ಹಂಚಿಕೊಂಡಿದೆ? ಅಂದ್ರೆ ಚೀನಾ ರೈಟ್ ಆನ್ಸರ್ ನೋಡಿ. ಚೀನಾದೊಂದಿಗೆ ಭಾರತ ದೇಶ ಅತಿ ಹೆಚ್ಚು ಭೂಗಡಿ. ಸರ್ ಮತ್ತೆ ಬಾಂಗ್ಲಾದೇಶದೊಂದಿಗೆ ಓದಿವಲ್ಲ ಸರ, ಬಟ್ ಇಲ್ಲಿ ಯಾವ್ದು ಕೊಟ್ಟಾನ ಅದನ್ನ ಕರೆಕ್ಟ್ ಆನ್ಸರ್ ಮಾಡ್ಬೋದು. ಬಾಂಗ್ಲಾದೇಶದೊಂದಿಗೆ ಓಕೆ, ಬಟ್ ಬಾಂಗ್ಲಾವನ್ನು ಬಿಟ್ರೆ ಅತಿ ಹೆಚ್ಚು ಅಂದ್ರೆ ಚೀನಾ. ಇದು ನೋಡಿ, ಪಾಕಿಸ್ತಾನದೊಂದಿಗೆ 3310 ಕಿಲೋಮೀಟರ್, ಅಫ್ಘಾನಿಸ್ತಾನದೊಂದಿಗೆ 80 ಕಿಲೋಮೀಟರ್, ಚೀನಾದೊಂದಿಗೆ 3917 ಕಿಲೋಮೀಟರ್, ನೇಪಾಳದೊಂದಿಗೆ 1752 ಕಿಲೋಮೀಟರ್, ಭೂತಾನದೊಂದಿಗೆ 587 ಕಿಲೋಮೀಟರ್, ಮಯನ್ಮಾರದೊಂದಿಗೆ 1458 ಕಿಲೋಮೀಟರ್, ಬಾಂಗ್ಲಾದೊಂದಿಗೆ 4096 ಕಿಲೋಮೀಟರ್. ಯಾವ ರಾಜ್ಯಗಳು ಯಾವ ದೇಶಗಳೊಂದಿಗೆ ಭೂಗಡಿಯನ್ನ ಮತ್ತು ಜಲಗಡಿನ ಹಂಚಿಕೊಂಡಿವಿ? ಈ ತರ ಪ್ರಶ್ನೆ ಕೇಳ್ತಾನೆ. ಇಷ್ಟು ಕೂಡಿಸಿದ್ರೆ 15,200 ಆಗ್ತದೆ ಟೋಟಲ್. ಎಲ್ಲ ಕೂಡಿಸಿದವಂದ್ರೆ ಈ 3310, 80, 3917, 1752, 587, 1458, 4096 ಎಲ್ಲ ಕೂಡಿಸಿದ ಎಷ್ಟಾಗ್ತಂದ್ರೆ 15,200 ಕಿಲೋಮೀಟರ್ ಆಗ್ತದೆ. ಭಾರತ ದೇಶ ತನ್ನ ಸುತ್ತಲೂ ಎಷ್ಟು ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ ಅಂತಂದ್ರೆ ಸರಿಸುಮಾರು 7 ದೇಶಗಳೊಂದಿಗೆ ಭೂಗಡಿಯನ್ನ ಹಂಚಿಕೊಂಡಿದೆ. ಪಾಕಿಸ್ತಾನ್, ನೇಪಾಳ, ಚೀನಾ, ಮಯನ್ಮಾರ್. ಈ ಕೆಳಗಿನ ಯಾವ ದೇಶದೊಂದಿಗೆ ಭಾರತ ದೇಶ ತನ್ನ ನಿಸರ್ಗದತ್ತವಾದ ಬೆಟ್ಟ ಗುಡ್ಡಗಳಿಂದ ಗಡಿಯನ್ನು ಹಂಚಿಕೊಂಡಿದೆ? ನಿಸರ್ಗದತ್ತವಾದ ಬೆಟ್ಟ ಗುಡ್ಡಗಳಿಂದ ಗಡಿಯನ್ನು ಹಂಚಿಕೊಂಡಿದೆ. ನಿಸರ್ಗದತ್ತವಾದ ಬೆಟ್ಟ ಗುಡ್ಡಗಳಿಂದ ತನ್ನ ಗಡಿಯನ್ನ ಹಂಚಿಕೊಂಡಿದೆ. ನಿಸರ್ಗದತ್ತವಾಗಿರುವಂತಹ ಬೆಟ್ಟ ಗುಡ್ಡಗಳಿಂದ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ನಿಸರ್ಗದತ್ತವಾದ ಬೆಟ್ಟ ಗುಡ್ಡಗಳಿಂದ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಸರಿಯಾಗಿರುವಂತಹ ಉತ್ತರ ಮಯನ್ಮಾರ್. ನೋಡಿ, ಮಯನ್ಮಾರ್ಕಿರುವ ಇನ್ನೊಂದು ಹೆಸರು ಬರ್ಮಾ. ಬರ್ಮಾ ಅಂದ್ರೂ ಒಂದೇ, ಮಯನ್ಮಾರ್ ಅಂದ್ರೂ ಒಂದೇ. ಮಯನ್ಮಾರ್ಕಿರುವ ಇನ್ನೊಂದು ಹೆಸರೇ ಬರ್ಮಾ, ಬರ್ಮಾಕಿರುವ ಇನ್ನೊಂದು ಹೆಸರೇ ಮಯನ್ಮಾರ್ ಅಂತ ಹೇಳಿ ಕರಿತೀವಿ. ಮಯನ್ಮಾರ್ ಅಥವಾ ಬರ್ಮಾ. ಅಕ್ಷಯ್ ಚೀನ್ ಅನ್ನುವಂತ ಪ್ರದೇಶ ಈ ಕೆಳಗಿನ ದೇಶದೊಂದಿಗೆ ವಿವಾದಾತ್ಮಕ ಗಡಿಯನ್ನು ಹಂಚಿಕೊಂಡಿದೆ. ಅಕ್ಷಯ್ ಚೀನ್ ಅನ್ನುವಂತ ಪ್ರದೇಶ, ಅಕ್ಷಯ್ ಚೀನ್
ಅಕ್ಷಯ್ ಚಿನ್ ಅನ್ನುವಂಥ ಪ್ರದೇಶ ಈ ಕೆಳಗಿನೊಂದಿಗೆ ತನ್ನ ವಿವಾದಾತ್ಮಕವಾಗಿರುವಂತಹ ಗಡಿಯನ್ನ ಹಂಚಿಕೊಂಡಿದೆ. ಅಕ್ಷಯ್ ಚಿನ್ ಪ್ರದೇಶ ಸರಿಯಾಗಿರುವಂತಹ ಉತ್ತರ ಚೀನಾ ದೇಶದೊಂದಿಗೆ ತನ್ನ ಗಡಿಯ ನೋಡಿ. ಚೀನಾ ದೇಶದೊಂದಿಗೆ ಅಕ್ಷಯ್ ಚಿನ್ ಅನ್ನುವಂತ ಒಂದು ಗಡಿ ವಿವಾದ. ಕಿಸನ್ ಗಂಗಾ ಎಂಬ ನದಿ ಯಾವ ದೇಶದೊಂದಿಗೆ ತನ್ನ ಗಡಿ ವಿವಾದನ ಹಂಚಿಕೊಂಡಿದೆ? ಕಿಸನ್ ಗಂಗಾ ಅನ್ನುವಂತ ನದಿ. ಕಿಸನ್ ಗಂಗಾ, ಕಿಸನ್ ಗಂಗಾ ಎಂಬ ನದಿ ಕಿಸನ್ ಗಂಗಾ ಸರಿಯಾದಂತ ಉತ್ತರ ಕಿಸನ್ ಗಂಗಾ ಅಂತಂದ್ರೆ ಪಾಕಿಸ್ತಾನ ನೋಡಿ. ಕಿಸನ್ ಗಂಗಾ ಯಾವ ನದಿಯ ಉಪನದಿ? ಸಿಂಧೂ ನದಿಯ ಉಪನದಿ, ಚೀನಾಬ್ ನದಿಯ ಉಪನದಿ, ಜೀಲಂ ನದಿಯ ಉಪನದಿ, ಸಟ್ಲೇಜ್ ನದಿಯ ಉಪನದಿ. ಕಿಸನ್ ಗಂಗಾ ಅನ್ನೋದು ಯಾವ ನದಿಯ ಉಪನದಿಯಾಗಿದೆ? ಇದು ಕ್ವಶನ್ ಆಗಿದೆ. ಕಿಸನ್ ಗಂಗಾ ಎಂಬುದು ಯಾವ ನದಿಯ ಉಪನದಿಯಾಗಿದೆ? ಕಿಸನ್ ಗಂಗಾ ಯಾವ ನದಿಯ ಉಪನದಿಯಾಗಿದೆ? ಕಿಸನ್ ಗಂಗಾ ಎಂಬುದು ಯಾವ ನದಿಯ ಉಪನದಿಯಾಗಿದೆ? ಉಪನದಿ ಅಂದ್ರೆ ಜೀಲಂ ನದಿಯ ಉಪನದಿ ಅಂತ. ಜೀಲಂ ನದಿಯ ಉಪನದಿಯಾಗಿರುವಂತ ಕಿಸನ್ ಗಂಗಾ ನದಿಯನ್ನ ಜಮ್ಮು ಕಾಶ್ಮೀರದಲ್ಲಿ ಜಲ ವಿದ್ಯುತ್ತಿಗೆ ಬಳಸಿಕೊಳ್ಳುವುದರಿಂದ ಪಾಕಿಸ್ತಾನ ಏನ್ ಮಾಡಿತ್ತು ಅಂದ್ರೆ ಅದನ್ನ ವಿರೋಧ ಮಾಡಿತ್ತು. ಯಾವಾಗ ಪಾಕಿಸ್ತಾನ ವಿರೋಧ ಮಾಡಿತ್ತಲ್ಲ, ವಿರೋಧ ಮಾಡಿದಂತ ಸಮಯದಲ್ಲಿ ಭಾರತ ದೇಶ IBRD ಗೆ ಮಾಹಿತಿ ಕೊಡ್ತು, ಹಿಂಗ್ ಮಾಡ್ಲಕತ್ತಾರ ನೋಡ್ರಿಪ್ಪ ಅಂತ. ಅವಾಗ IBRD ಏನ್ ಮಾಡಿತ್ತು ಅಂದ್ರೆ ಚೀಮರಿ ಹಾಕ್ತೀನಿ ಚುಗೊಟ್ಟಿ ನಿನಗೇನ್ ಹೇಳ್ಬೇಕು ನಾವ್ ಅಂತ ಹೇಳಿ ತಿರುವಾಡಿ ಬೈತು. ಯಾವುದು? IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್. ಯಾಕಂದ್ರೆ ಆ ಸಿಂಧು ನದಿ ಒಪ್ಪಂದದ ಮಧ್ಯಸ್ಥಿಕೆ ವಹಿಸಿದವರೇ IBRD. ಅದಕ್ಕೆ ಪಾಕಿಸ್ತಾನ ಕರೆದು ಬೈದು ಇನ್ನೇಮೆ ಭಾರತ ಸೇನೆದಾಗ ಹೋದ ನೋಡಂತ ಹುಂಡ್ರಿ ಅಣ್ಣ ಮತ್ತೆ ವಾಪಸ್ ಬತ್ತು. ಕೋಶಿ ಅಣೆಕಟ್ಟು ಈ ಕೆಳಗಿನ ಯಾವ ದೇಶಗಳ ಮಧ್ಯದಲ್ಲಿ? ಭಾರತದೊಂದಿಗೆ ಈ ಕೆಳಗಿನ ಯಾವ ದೇಶಗಳ ಮಧ್ಯದಲ್ಲಿ ಕೋಶಿ ಅಣೆಕಟ್ಟನ್ನು ನೋಡ್ತೀವಿ ನಾವು? ಕೋಶಿ ಅಣೆಕಟ್ಟು ಕೋಶಿ ಅಣೆಕಟ್ಟು ಕರಿಗೌಡ್ರು. ಸರಿಯಾಗಿರುವಂತ ಉತ್ತರ ಭಾರತ ಮತ್ತು ನೇಪಾಳ ದೇಶಗಳ ಮಧ್ಯೆ ನೋಡಿ ಕೋಶಿ ಅನ್ನುವಂತ ಅಣೆಕಟ್ಟು. ಚೀನಾ ದೇಶ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ಬ್ರೆಜಿಲ್, ಅಲ್ಜೇರಿಯಾ ಈ ಕೆಳಗಿನ ಯಾವ ದೇಶದಲ್ಲಿ ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತಹ ಎಲಿಸ್ಟೋನ್ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುತ್ತದೆ? ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತಹ ಎಲಿಸ್ಟೋನ್ ರಾಷ್ಟ್ರೀಯ ಉದ್ಯಾನವನ. ಎಲಿಸ್ಟೋನ್ ರಾಷ್ಟ್ರೀಯ ಉದ್ಯಾನವನ ಫೇಮಸ್. ಎಲಿಸ್ಟೋನ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದಲ್ಲಿ ಕಂಡು ಬರುತ್ತೆ ನೋಡಿ. ಎಲಿಸ್ಟೋನ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ಯಾಕಂದ್ರೆ ಎಲಿಸ್ಟೋನ್ ರಾಷ್ಟ್ರೀಯ ಉದ್ಯಾನವನ ಮೇಲೆ ಪ್ರಶ್ನೆ ಕೇಳಿದೆ ಅಂತಂದ್ರೆ ಇತ್ತೀಚೆಗೆ ಕ್ವಶನ್ ಆಗಿತ್ತು. ಎಲ್ಲಿ ಆಗಿತ್ತು, ಯಾವ ವಿಭಾಗದಲ್ಲಿ ಕ್ವಶನ್ ಆಗಿತ್ತು ಅಂದ್ರೆ PSI ಕೇಳಿದ್ದ. ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತ ಈ ಏನು ಉಷ್ಣ ಕಾರಂಜಿ ಯಾವ್ದೊಂದು ಕ್ವಶನ್ ಕೇಳಿದ್ದ. ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತ ಉಷ್ಣ ಕಾರಂಜಿ ಯಾವ್ದಂದ್ರೆ ಈ ಒಂದು ಓಲ್ಡ್ ಫೇತ್ಫುಲ್ ಅನ್ನುವಂತ ಒಂದು ಉಷ್ಣ ಕಾರಂಜಿ. ಇದು ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಉಷ್ಣ ಕಾರಂಜಿ ಅಂತೇಳಿ ಗುರುತಿಸ್ತೀವಿ. ಇಡೀ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಉಷ್ಣ ಕಾರಂಜಿ ಯಾವ್ದಂದ್ರೆ ಅಮೆರಿಕ ದೇಶದಲ್ಲಿ ಕಂಡು ಬರುವಂತಹ ಓಲ್ಡ್ ಫೇತ್ಫುಲ್ ಅನ್ನುವಂತ ಉಷ್ಣ ಕಾರಂಜಿ. ಪ್ರಪಂಚದಲ್ಲಿ ಈ ಕೆಳಗಿನ ಯಾವ ದೇಶ ಗರಿಷ್ಠ ಪ್ರಮಾಣದಲ್ಲಿ ಕಾಫಿ ಉತ್ಪಾದನೆ ಮಾಡುತ್ತದೆ?
ಕಾಫಿ ಉತ್ಪಾದನೆಗೆ ಫೇಮಸ್ ಆಗಿದೆ. ಈ ದೇಶ ಕಾಫಿ ಉತ್ಪಾದನೆಗೆ ಅತ್ಯಂತ ಮುಂಚೂಣಿಯಲ್ಲಿರುವಂತ ದೇಶ. ಬ್ರೆಜಿಲ್ ದೇಶ ನೋಡಿ, ಬ್ರೆಜಿಲ್ ದೇಶ. ರಿಯೋ ಡಿ ಜನೈರೋ ಅನ್ನುವಂತ ಬಂದರ ಈ ಕೆಳಗಿನ ಯಾವ ದೇಶದಲ್ಲಿ ಕಂಡು ಬರುತ್ತದೆ? ರಿಯೋ ಡಿ ಜನೈರೋ ಅನ್ನುವಂತ ಬಂದರ, ಇದನ್ನ ಪ್ರಪಂಚದ ಕಾಫಿಯ ಬಂದರ ಅಂತ ಕರೀತಾರೆ. ಜಗತ್ತಿನ ಕಾಫಿಯ ಬಂದರವಾಗಿರುವಂತ ರಿಯೋ ಡಿ ಜನೈರೋ ಅನ್ನುವಂತ ಬಂದರ, ರಿಯೋ ಡಿ ಜನೈರೋ ಅನ್ನುವಂತ ಬಂದರ ಬ್ರೆಜಿಲ್ ದೇಶದಲ್ಲಿ ಕಂಡು ಬರ್ತದೆ ನೋಡಿ. ರಿಯೋ ಡಿ ಜನೈರೋ ಅನ್ನುವಂತ ಬಂದರವನ್ನ ವಿಶ್ವದ ಕಾಫಿಯ ಬಂದರ. ಭಾರತದ ಕಾಫಿಯ ಬಂದರ ಅಂದ್ರ ನವಮಂಗಳೂರು. ನವಮಂಗಳೂರು ಬಂದರವನ್ನ ಭಾರತದ ಕಾಫಿಯ ಬಂದರ ಅಂತ ಕರೆದ್ರೆ, ವಿಶ್ವದ ಕಾಫಿಯ ಬಂದರ ಯಾವ್ದಂದ್ರ ರಿಯೋ ಡಿ ಜನೈರೋ ಅನ್ನುವಂತ ಬಂದರ. ಇದು ಕೂಡ PSI ಕೇಳಿದ್ದ ನೋಡಿ. ಪ್ರಪಂಚದ ಕಾಫಿಯ ಬಂದರ ಎಂದು ಯಾವ್ದನ್ನ ಕರೆಯುತ್ತಾರಂದ್ರೆ ರಿಯೋ ಡಿ ಜನೈರೋ ಅನ್ನುವಂತ ಬಂದರ. ಭಾರತ ದೇಶದ ಅತ್ಯಂತ ದೊಡ್ಡದಾಗಿರುವಂತ ಉದ್ಯಮಿ ಅಂದ್ರೆ ಅಶೋಕ್ ಲೇಲ್ಯಾಂಡ್. ಆ ಅಶೋಕ್ ಲೇಲ್ಯಾಂಡ್ ಅನ್ನುವಂತ ಉದ್ಯಮ ಈ ಕೆಳಗಿನ ಯಾವ ವಾಹನವನ್ನು ತಯಾರಿಸುತ್ತದೆ? ಇದು ಕ್ವಶನ್ ಆಗಿದೆ. ಅಶೋಕ್ ಲೇಲ್ಯಾಂಡ್ ಅನ್ನುವಂತ ಉದ್ಯಮ ಯಾವ ವಾಹನವನ್ನು ತಯಾರಿಸಲಿಕ್ಕೆ ಫೇಮಸ್ ಆಗಿದೆ? ಹದಿನೈದು ಅಂಕಗಳನ್ನು ಪಡ್ಕೊಂಡಿದ್ದೀರಿ. ಸರಿಯಾದಂತ ಉತ್ತರ ಲಾರಿ ನೋಡಿ. ಲಾರಿಗಳ ತಯಾರಿಕೆಯಲ್ಲಿ ಅತ್ಯಂತ ಪ್ರಧಾನವಾಗಿರುವಂತ ಪಾತ್ರ ವಹಿಸುವಂತ ಒಂದು ಕಂಪನಿ ಯಾವ್ದಂದ್ರೆ ಅಶೋಕ್ ಲೇಲ್ಯಾಂಡ್ ಅನ್ನುವಂತ ಕಂಪನಿ. ಈ ಅಶೋಕ್ ಲೇಲ್ಯಾಂಡ್ ಕಂಪನಿ ಏನು ವಿಶೇಷವಾಗಿ ಲಾರಿಗಳು, ಆರಂಭದಲ್ಲಿ, ನಂತರ ಬಸ್ಗಳು. ಸರ್ ಹಿಂಗ್ಯಾ ಕ್ವಶನ್ ಕೇಳಿದಿರಿ? ಇದೇ ತರ ಕ್ವಶನ್ ಕೇಳ್ತಾ ಇದ್ದಾನೆ ಈಗ. ಇದೇ ಮಾಡೆಲ್ ನಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಇದು ಕ್ವಶನ್ ಆಗಿದೆ. ಅಶೋಕ್ ಲೇಲ್ಯಾಂಡ್ ಅನ್ನುವಂತ ಲಾರಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂತ ಒಂದು ಕಂಪನಿ ಆಗಿದೆ. ಹಾಗಾದ್ರೆ ಭಾರತ ದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಂತ ಮೊದಲ ದೇಶ ಯಾವ್ದಂದ್ರೆ ಪಾಕಿಸ್ತಾನ ತೆಗೆದುಕೊಳ್ಳೋಣ. ಪಾಕಿಸ್ತಾನ್ ಇದು ನೋಡಿ. ಈ ಪಾಕಿಸ್ತಾನ್ ರಾಷ್ಟ್ರ ಇದೆಯಲ್ಲ, ಪಾಕಿಸ್ತಾನ್ ಭಾರತದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಎಷ್ಟು ಅಂದ್ರೆ 3310 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದೆ. ಈ ಗಡಿರೇಖೆ ಹೆಸರು ಏನಂದ್ರೆ ರ್ಯಾಡ್ ಕ್ಲಿಪ್. ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ ಹಂಚಿಕೊಂಡಿರ್ತಕ್ಕಂಥ ಗಡಿರೇಖೆ ಹೆಸರು ಏನಂದ್ರೆ ರ್ಯಾಡ್ ಕ್ಲಿಪ್. ಯಾವ್ಯಾವ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಅಂತಂದ್ರೆ ನಂಬರ್ 1 ಗುಜರಾತ್ ರಾಜ್ಯದೊಂದಿಗೆ, ನಂಬರ್ 2 ರಾಜಸ್ಥಾನದೊಂದಿಗೆ, ನಂಬರ್ 3 ಪಂಜಾಬದೊಂದಿಗೆ, ನಂಬರ್ 4 ಜಮ್ಮು ಅಂಡ್ ಕಾಶ್ಮೀರ್, ನಂಬರ್ 5 ಲಡಾಖ್. ಲಡಾಖದ ಒಂದಿಷ್ಟು ಭಾಗ ಅಲ್ಲಿ ಹಂಚಿಕೆ ಆಗಿರುವಂತದ್ದು ವಿವಾದಾತ್ಮಕ ಪ್ರದೇಶವನ್ನು ಪರಿಗಣಿಸಿದರೆ ಗುಜರಾತದೊಂದಿಗೆ, ರಾಜಸ್ಥಾನದೊಂದಿಗೆ, ಪಂಜಾಬದೊಂದಿಗೆ, ಜಮ್ಮು ಕಾಶ್ಮೀರ, ಲಡಾಖ್. ಹಾಗಾದ್ರೆ ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ ಸಾಕಷ್ಟು ಭೂಗಡಿಯ ವಿವಾದಗಳಿವೆ. ಅದರಲ್ಲಿ ವಿಶೇಷವಾಗಿ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರಿತೀವಿ. ಪಾಕ್ ಆಕ್ರಮಿತ ಕಾಶ್ಮೀರ್. ಪಾಕಿಸ್ತಾನ ಭಾರತ ದೇಶದೊಂದಿಗೆ ಸಾಕಷ್ಟು ಭೂಮಿಯನ್ನು ಪಡೆಯುವಂತ ಉದ್ದೇಶಕ್ಕಾಗಿ ನಮ್ಮ ದೇಶದೊಂದಿಗೆ 4 ಬಾರಿ ಯುದ್ಧವನ್ನು ಸಾರಿತ್ತು. 1948ರಲ್ಲಿ ಒಮ್ಮೆ ಯುದ್ಧ ಮಾಡಿತ್ತು, 1965ರಲ್ಲಿ ಒಮ್ಮೆ ಯುದ್ಧ ಮಾಡಿತ್ತು, 1971ರಲ್ಲಿ ಒಮ್ಮೆ ಯುದ್ಧ ಮಾಡಿತ್ತು, 1999ರಲ್ಲಿ. ಒಟ್ಟು 4 ಬಾರಿ ಪಾಕಿಸ್ತಾನ ಭಾರತದೊಂದಿಗೆ ಯುದ್ಧ ಮಾಡಿದ್ರು ಕೂಡ 4 ಬಾರಿ ಪಾಕಿಸ್ತಾನ ಭಾರತದೊಂದಿಗೆ ಸೋತು ಹೋಗಿದೆ. ನಮ್ಮ ದೇಶದ ಮೊದಲ ಕಮಾಂಡರ್ ಆಗಿರುವಂತ ವಾಯುಸೇನೆ, ಭೂಸೇನೆ, ನೌಕಾಸೇನೆಯ ಮುಖ್ಯಸ್ಥರಾಗಿರುವಂತ ಜನರಲ್ ಕಾರ್ಯಪ್ಪ ಅವರು, ಕೊಡಗಿನ ಹುಲಿ ಎನಿಸಿಕೊಂಡಿರ್ತಕ್ಕಂಥ ಜನರಲ್ ಕಾರ್ಯಪ್ಪ ಅವರು ಹೇಳ್ತಾರೆ,
ನನಗೆ ಕೆಲವು ಸಮಯ ನನಗೆ ಟೈಮ್ ಕೊಟ್ರೆ ನಾನು ನಮ್ಮ ಭಾರತ ದೇಶದ ಸೈನ್ಯದೊಂದಿಗೆ ಪಾಕಿಸ್ತಾನದ ಲಾಹೋರದವರೆಗೆ ನನ್ನ ಸೈನ್ಯದ ಗಡಿಯನ್ನು ಹಾಕ್ತೀನಿ ಅಂತೇಳಿ ಆ ಮಾತನ್ನ ಹೇಳ್ತಾರೆ. ಅಂದಿನ ಪ್ರಧಾನಮಂತ್ರಿಗಳು ಅದಕ್ಕೆ ಅವಕಾಶ ಕೊಡಂಗಿಲ್ಲ. ಅಂದಿನಿಂದ ಇಂದಿನವರೆಗೆ ಇವತ್ತ ಗಡಿ ವಿವಾದಗಳನ್ನ ನಾವು ಕಾಣ್ತಾ ಬರ್ತೀವಿ. ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ 1947ರಿಂದ ಇಲ್ಲಿಯವರೆಗೆ ನಡೆದಂತ ಒಂದು ಹೋರಾಟ. 1947ರಿಂದ ಇಲ್ಲಿಯವರೆಗೆ 48ರಲ್ಲಿ ಯುದ್ಧ ಆಯ್ತು, ಸೋತೋಯ್ತು. 65ರಲ್ಲಿ ಯುದ್ಧ ಆಯ್ತು, ಸೋತೋಯ್ತು ಪಾಕಿಸ್ತಾನ್. 71ರಲ್ಲಿ ಯುದ್ಧ ಮಾಡಿದ್ರು, ಸೋತೋಯ್ತು ಪಾಕಿಸ್ತಾನ್. 99ರಲ್ಲಿ ಯುದ್ಧ ಮಾಡಿದ್ರು, ಪಾಕಿಸ್ತಾನ ಸೋತೋಯ್ತು. ನೇರವಾಗಿ ಸೋಲ್ಸಕ್ಕಾಗಲ್ಲ ಅಂತೇಳಿ ದುಷ್ಟ ಪಾಕಿಸ್ತಾನ ಏನ್ ಮಾಡ್ತಾ ಇದೆ ಅಂತಂದ್ರೆ, ನಮ್ಮ ದೇಶದ ಸೈನಿಕರ ಮೇಲೆ ಅಟ್ಯಾಕ್ ಮಾಡೋದು, ಭಯೋತ್ಪಾದನಾ ಚಟುವಟಿಕೆಗಳ ಮೂಲಕ ಭಾರತದ ಮೇಲೆ ಅಟ್ಯಾಕ್ ಮಾಡೋದು, ಬೇರೆ ಬೇರೆ ಸಂದರ್ಭಗಳನ್ನಿಟ್ಟುಕೊಂಡು ಭಾರತ ದೇಶದ ಮೇಲೆ ಪಾಕಿಸ್ತಾನ ಅಟ್ಯಾಕ್ ಮಾಡುವಂತ ಪ್ರಯತ್ನವನ್ನು ಮಾಡ್ತದೆ. ಆದರೆ ಭಾರತ ದೇಶ ಹೆಮ್ಮೆಯ ನಾಡು, ಸನಾತನ ಸಂಸ್ಕೃತಿಯ ಸಿಂಧು ಮೂಲ ನಾಡೆನಿಸಿಕೊಂಡಿರ್ತಕ್ಕಂಥ ಭಾರತ, ಸರ್ವೇ ಜನ ಸುಖನೋ ಭವಂತು ಎಂಬ ತತ್ವದ ಮೇಲೆ ಬದುಕಿದಂತ ಭಾರತ ದೇಶ ಅಪ್ಪಿತಪ್ಪಿ ಇಂತ 100 ಪಾಕಿಸ್ತಾನ ಬಂದರೂ ಕೂಡ ಭಾರತಕ್ಕೆ ಏನೂ ಮಾಡಕ್ಕಾಗಲ್ಲ ಅನ್ನುವಂಥದ್ದು ಈಗಾಗಲೇ ಸಾಬೀತಪಡಿಸಿದ್ದೇವೆ. 1948ರಲ್ಲಿ, 1965ರಲ್ಲಿ, 1971ರಲ್ಲಿ, 1999ರಲ್ಲಿ. ಪ್ರಪಂಚದಲ್ಲಿ ಸರ್ವೇ ಜನ ಎಂಬ ಸುಖನೋ ಭವಂತು ಎಂಬ ತತ್ವದ ಮೇಲೆ ನಂಬಿದಂತ ರಾಷ್ಟ್ರ ಅಂದ್ರೆ ಅದು ಭಾರತ ದೇಶ. ಇಂತ 100 ಪಾಕಿಸ್ತಾನ ಬಂದರೂ ಕೂಡ ಭಾರತವನ್ನು ಏನೂ ಮಾಡ್ಕೊಳಕ್ ಆಗಲ್ಲ ಅನ್ನುವಂತ ವಿಚಾರವನ್ನು ನಾವು ಈಗಾಗಲೇ ಸಾಕಷ್ಟು ಬಾರಿ ಸಾಬೀತವನ್ನು ಪಡಿಸೀವಿ. ಏಷ್ಯಾ ಖಂಡದಲ್ಲಿ 48 ದೇಶಗಳದಾವೆ. ಆ 48 ದೇಶಗಳಲ್ಲಿ ಬೆರಳೆಣಿಕೆ ರಾಷ್ಟ್ರಗಳು ಪಾಕಿಸ್ತಾನಕ್ಕೆ, ಉದಾಹರಣೆ ಚೀನಾದಂತ ದೇಶಗಳು ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ರೆ ನಮ್ಗೆ 100 ದೇಶಗಳು ಏಷ್ಯಾ ಖಂಡದಲ್ಲಿ, ಜಪಾನ್ ದೇಶ ಆಗಿರಬಹುದು, ರಷ್ಯಾ ಆಗಿರಬಹುದು, ಇವತ್ತೇನೋ ಆಸಿಯಾನ್ ಸದಸ್ಯ ರಾಷ್ಟ್ರಗಳನ್ನು ಕರಿತೀವಿ, ಈ ಬುರ್ನೈ, ಮಲೇಷಿಯಾ, ಬುರ್ನೈ, ಸಿಂಗಾಪುರ್, ಫಿಲಿಪೈನ್, ಥೈಲ್ಯಾಂಡ್, ವಿಯೆಟ್ನಾಂ, ಲಾವೋಸ್, ಇಂಡೋನೇಷಿಯಾ, ಕಾಂಬೋಡಿಯಾ, ಅನೇಕ ದೇಶಗಳನ್ನ ಭಾರತ ದೇಶಕ್ಕೆ ಸಪೋರ್ಟ್ ಕೊಟ್ಟು ನಮ್ಗೆ ಎಷ್ಟು ಅವರು ಅತಿಥಿ ಸತ್ಕಾರವನ್ನು ಮಾಡ್ತಾರಂದ್ರೆ ನಮ್ಗೆ ಹೇಳಕ್ ಸಾಧ್ಯ ಇಲ್ಲ. ಅಂತಿಂತ ರಾಷ್ಟ್ರಗಳು ನಮಗೆ ಬೆಂಬಲ ಕೊಡ್ತಾ ಇದ್ದಾವೆ. ಕಾರಣ ಏನಂದ್ರೆ ನಾವು ಯಾವತ್ತೂ ಯಾರಿಗೆ ಅನ್ಯಾಯವನ್ನು ಮಾಡಿಲ್ಲ. ಹಾಗಾದ್ರೆ ಭಾರತ ಪಾಕಿಸ್ತಾನಗಳ ಮಧ್ಯದಲ್ಲಿ ಒಂದು ಪಾಕ್ ಆಕ್ರಮಿತ ಕಾಶ್ಮೀರ ವಿವಾದ ಇದೆ. ರಾಜಸ್ಥಾನದ ತಾರ ಮರುಭೂಮಿಯ ಒಂದು ಕೆಲವಷ್ಟು ಪ್ರದೇಶಗಳು ವಿವಾದಾತ್ಮಕವಾಗಿರುವಂತಹ ಸ್ಥಳ ಎನಿಸಿಕೊಂಡಿವೆ. ಅದರ ಜೊತೆಯಲ್ಲಿ ಸಿಂಧೂ ನದಿ ವಿವಾದ ನಿಮ್ಗೆಲ್ಲ ಗೊತ್ತದೆ. ಸಿಂಧೂ ನದಿ ವಿವಾದ 1960 ಸೆಪ್ಟೆಂಬರ್ 19ರಂದು 1960 ಸೆಪ್ಟೆಂಬರ್ 19ರಂದು ಪಾಕಿಸ್ತಾನದ ಕರಾಚಿಯಲ್ಲಿ ಭಾರತದ ಪ್ರಧಾನಿಯಾಗಿರುವಂತ ಅಂದಿನ ಪ್ರಧಾನಮಂತ್ರಿಗಳು ನೆಹರು ಅವರು, ಪಾಕಿಸ್ತಾನದ ಅಧ್ಯಕ್ಷೆಯಾಗಿರುವಂತ ಅಯೂಬ್ ಖಾನನ ಮಧ್ಯೆ ಯಾವ ಒಪ್ಪಂದ ನಡೀತು ಅಂದ್ರೆ ಸಿಂಧೂ ಒಪ್ಪಂದ ಅಂತ ಕರಿತೀವಿ ಸ್ನೇಹಿತರೆ. 1960 ಸೆಪ್ಟೆಂಬರ್ 19ರಂದು ಭಾರತದ ಪ್ರಧಾನಿಯಾಗಿರುವಂತ ಜವಾಹರ್ಲಾಲ್ ನೆಹರು, ಪಾಕಿಸ್ತಾನದ ಅಧ್ಯಕ್ಷೆಯಾಗಿರುವಂತ ಅಯೂಬ್ ಖಾನನ ಮಧ್ಯದಲ್ಲಿ 1960 ಸೆಪ್ಟೆಂಬರ್ 19ರಂದು ಯಾವ ಒಪ್ಪಂದ ಜರುಗಿತು ಅಂದ್ರೆ ಸಿಂಧೂ ಒಪ್ಪಂದ ಜರುಗುತ್ತದೆ. ಆ ಸಿಂಧೂ ಒಪ್ಪಂದದ ಪ್ರಕಾರ ಸಿಂಧೂ ನದಿಯ ನೀರನ್ನ, ಜೀಲಂ ನದಿಯ ನೀರನ್ನ, ಚೀನಾಬ್ ನದಿಯ ನೀರನ್ನ, ರಾವಿ ನದಿಯ ನೀರನ್ನ, ಬಿಯಾಸ್ ನದಿಯ ನೀರನ್ನ, ಸಟ್ಲೇಜ್ ನದಿಯ ನೀರನ್ನ ಡಿವೈಡ್ ಮಾಡ್ತಾ ಬಂದ್ರು. ಈ ಆರಂಭದ 3 ನದಿಗಳು ಪಾಕಿಸ್ತಾನಕ್ಕೆ ಬಿಡುಗಡೆ ಮಾಡಬೇಕು ಅಂತೇಳಿ, ರಾವಿ, ಬಿಯಾಸ್, ಸಟ್ಲೇಜ್ ನದಿಯ ನೀರನ್ನ ಇಂಡಿಯಾಕ್ಕೆ ಬಿಡುಗಡೆ ಮಾಡಬೇಕು ಅಂತೇಳಿ ಇದನ್ನ ನ್ಯಾಯ ಮಾಡಿದವರು ಯಾರು ಅಂತಂದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್, ಏನೋ ವಿಶ್ವ ಬ್ಯಾಂಕ್ ಅಂತ ಕರಿತೀವಲ್ಲ, ವರ್ಲ್ಡ್ ಬ್ಯಾಂಕ್ ಅಂತ ಕರಿತೀವಲ್ಲ, ಆ ವರ್ಲ್ಡ್ ಬ್ಯಾಂಕ್ ನ್ಯಾಯ ಮಾಡ್ತದೆ. ಇದು ಕ್ವಶನ್ ಆಗಿದೆ. ಯಾರ ಮಧ್ಯಸ್ಥಿಕೆಯಲ್ಲಿ ಈ ಒಪ್ಪಂದ ಜರುಗಿತು ಅಂತಂದ್ರೆ 1969 ಸೆಪ್ಟೆಂಬರ್ 19ರಂದು 1960 ಸೆಪ್ಟೆಂಬರ್ 19ರಂದು ಭಾರತದ ಪ್ರಧಾನಿಯಾಗಿರುವಂತ ಜವಾಹರ್ಲಾಲ್ ನೆಹರು, ಪಾಕಿಸ್ತಾನದ ಅಧ್ಯಕ್ಷೆಯಾಗಿರುವಂತ ಅಯೂಬ್ ಖಾನನ ಮಧ್ಯದಲ್ಲಿ ಯಾವ ಒಪ್ಪಂದ ಜರುಗಿತು ಅಂದ್ರೆ ಸಿಂಧೂ ಒಪ್ಪಂದ. ಸಿಂಧೂ ಒಪ್ಪಂದದ ಪ್ರಕಾರ ಸಿಂಧೂ ನದಿಯ ನೀರನ್ನ, ಜೀಲಂ ನದಿಯ ನೀರನ್ನ, ಚಿನಾಬ್ ನದಿಯ ನೀರನ್ನ ಪಾಕಿಸ್ತಾನಕ್ಕೆ, ರಾವಿ, ಬಿಯಾಸ್, ಸಟ್ಲೇಜ್ ನದಿಯ ನೀರನ್ನ ಇಂಡಿಯಾಕ್ಕೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ 1960 ಸೆಪ್ಟೆಂಬರ್ 19ರಂದು ಪಾಕಿಸ್ತಾನದ ಕರಾಚಿಯಲ್ಲಿ ಯಾವ ಒಪ್ಪಂದ ಜರುಗಿತು ಅಂದ್ರೆ ಸಿಂಧೂ ಒಪ್ಪಂದ ಜರುಗಿತು ಅಂತ. ಇದು ಕ್ವಶನ್ ಆಗಿದೆ. ಸಿಂಧೂ ಒಪ್ಪಂದ ಜರುಗಿದ್ದು ಯಾವಾಗ ಅಂತ ಕೇಳ್ತಾನೆ, 1960 ಸೆಪ್ಟೆಂಬರ್ 19ರಂದು. ಹಾಗಾದ್ರೆ ಭಾರತ ಪಾಕಿಸ್ತಾನಗಳ ಮಧ್ಯೆ ರ್ಯಾಡಿಕ್ಲಿಪ್, ಇವ ಯಾರು ರ್ಯಾಡಿಕ್ಲಿಪ್ ಅಂತಂದ್ರೆ
ಈತ ಮೊಹಮ್ಮದ್ ಅಲಿ ಜಿನ್ನನ ಕೈ ಕೆಳಗೆ ಕೆಲಸ ಮಾಡುವಂತ ಒಬ್ಬ ಸಾಮಾನ್ಯ ವಕೀಲ. ಮೊಹಮ್ಮದ್ ಅಲಿ ಜಿನ್ನನ ಕೈ ಕೆಳಗೆ ಕೆಲಸ ಮಾಡುವಂತ ಸಾಮಾನ್ಯ ವಕೀಲನಾಗಿರುವಂತ ರ್ಯಾಡ್ಕ್ಲಿಫ್ ಏನ್ ಮಾಡ್ತಾನಂದ್ರೆ ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ ಗಡಿರೇಖೆನ ಹಾಕ್ತಾನೆ. ಅವನ್ ಎಂತ ಕೈಯೋ ಗೊತ್ತಿಲ್ಲ, ಆ ಪುಣ್ಯಾತ್ಮ ಹಾಕಿದಂತ ಕೈ, ಆತ ಹಾಕಿರ್ತಕ್ಕಂತ ಅಮೃತವಾದ ಹಸ್ತಗಳಿಂದ ಇವತ್ತಿಗೂ ಕೂಡ ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ ಸಾಕಷ್ಟು ಗಲಭೆಗಳು, ಜಗಳಗಳು, ಒಡದಾಟಗಳು, ನಮ್ಮ ಪ್ರದೇಶ ಬೇಕಂತ ನಮ್ಮ ಭಾರತೀಯರು ಸಾಕಷ್ಟು ಬಾರಿ ಆ ದೇಶಗಳ ಮೇಲೆ ಅಥವಾ ಸೈನಿಕರ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಇವತ್ತಿಗೂ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ ಸ್ಥಳ ಆಗಿದೆ. ಇನ್ನು ಭಾರತ ಹಾಗೂ ಚೀನಾ ದೇಶಗಳ ಮಧ್ಯದಲ್ಲಿ, ಭಾರತ ಮತ್ತು ಅಫ್ಘಾನಿಸ್ತಾನ ತಗೊಳ್ಳೋಣ. ಭಾರತ ಮತ್ತು ಅಫ್ಘಾನಿಸ್ತಾನಗಳ ಮಧ್ಯದಲ್ಲಿ ಗಡಿರೇಖೆಯನ್ನು ನೋಡಿದಾಗ ಭಾರತ ಅಫ್ಘಾನಿಸ್ತಾನಗಳ ಮಧ್ಯದಲ್ಲಿ ಎಷ್ಟು ಕಿಲೋಮೀಟರ್ ಗಡಿರೇಖೆ ಇದೆ ಅಂದ್ರೆ 80 ಕಿಲೋಮೀಟರ್ ಗಡಿರೇಖೆ ಇದೆ. ಆ ಗಡಿರೇಖೆಗೆ ಏನಂತ ಕರೀತಾರೆ ಅಂದ್ರೆ ಡ್ಯೂರೆಂಡ್ ಗಡಿರೇಖೆ ಅಂತ ಕರೀತಾರೆ. 80 ಕಿಲೋಮೀಟರ್ ಡ್ಯೂರೆಂಡ್ ಗಡಿರೇಖೆ. ಯಾವ್ಯಾವ ರಾಷ್ಟ್ರಗಳು ಅಂದ್ರೆ ಭಾರತ ಮತ್ತು ಅಫ್ಘಾನಿಸ್ತಾನ. ಭಾರತ ಅಫ್ಘಾನಿಸ್ತಾನಗಳ ಮಧ್ಯದಲ್ಲಿ 80 ಕಿಲೋಮೀಟರ್ ಗಡಿರೇಖೆ ಇದ್ದು ಅದರ ಹೆಸರು ಏನಂದ್ರೆ ಡ್ಯೂರೆಂಡ್ ಗಡಿರೇಖೆ ಅಂತ ಹೇಳಿ ಕರೆಯಲ್ಪಡ್ತೀವಿ. ವಿಶೇಷ ಏನು ಅಂತಂದ್ರೆ ಈ ಡ್ಯೂರೆಂಡ್ ಗಡಿರೇಖೆ ಯಾವ ರಾಜ್ಯದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂತಂದ್ರೆ ಲಡಾಖದೊಂದಿಗೆ, ಕೆಲವು ಪ್ರದೇಶ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿದ್ದು ಕೇವಲ 80 ಕಿಲೋಮೀಟರ್ ಗಡಿರೇಖೆ ಇದೆ. ಯಾವುದೇ ಭಾರತ ಹಾಗೂ ಅಫ್ಘಾನಿಸ್ತಾನಗಳ ಮಧ್ಯದಲ್ಲಿ ವಿವಾದ ಇಲ್ಲ ಅಂತ. ಇನ್ನು ಭಾರತ ಮತ್ತು ಚೀನಾ ದೇಶಗಳ ಮಧ್ಯದಲ್ಲಿ ಎಷ್ಟು ಕಿಲೋಮೀಟರ್ ಗಡಿರೇಖೆ ಇದೆ ಅಂದ್ರೆ 3917 ಕಿಲೋಮೀಟರ್ ಗಡಿರೇಖೆ ಇದೆ. 3917 ಕಿಲೋಮೀಟರ್ ಗಡಿರೇಖೆ ಇರುವಂತ ಭಾರತ ಹಾಗೂ ಚೀನಾ ದೇಶಗಳ ಮಧ್ಯದಲ್ಲಿ ಅದರ ಹೆಸರು ಏನಂದ್ರೆ ಮ್ಯಾಕ್ ಮೋಹನ್. ಇದು ಕ್ವಶನ್ ಆಗಿದೆ ನೋಡಿ. ಭಾರತ ಹಾಗೂ ಚೀನಾ ದೇಶಗಳ ಮಧ್ಯೆ ಕಂಡು ಬರುವಂತ ಗಡಿರೇಖೆ ಹೆಸರು ಏನಂದ್ರೆ ಮ್ಯಾಕ್ ಮೋಹನ್ ಅನ್ನುವಂತ ಗಡಿರೇಖೆ ಇದೆ. ಎಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂದ್ರೆ 5 ರಾಜ್ಯಗಳು. 5 ರಾಜ್ಯಗಳು ಯಾವಂತಂದ್ರೆ ಒಂದು ಹಿಮಾಚಲ ಪ್ರದೇಶ್, ಉತ್ತರಾಖಂಡ, ಸಿಕ್ಕಿಂ, ಅರುಣಾಚಲ ಪ್ರದೇಶ್ ಮತ್ತೆ ಲಡಾಖ್. 4 ರಾಜ್ಯಗಳು, ಒಂದು ಕೇಂದ್ರಾಡಳಿತ ಪ್ರದೇಶ. 4 ರಾಜ್ಯಗಳು ಯಾವುವು? ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಂ, ಅರುಣಾಚಲ ಪ್ರದೇಶ್, ಲಡಾಖ್. 4 ರಾಜ್ಯಗಳು ಪ್ಲಸ್ ಒಂದು ಕೇಂದ್ರಾಡಳಿತ ಪ್ರದೇಶ. ಒಂದು ಕೇಂದ್ರಾಡಳಿತ ಪ್ರದೇಶ ಮತ್ತು 4 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಯಾವ ದೇಶ ಅಂದ್ರೆ ಚೀನಾ ದೇಶ. ಅದರ ಹೆಸರೇನಂದ್ರೆ ಮ್ಯಾಕ್ ಮೋಹನ್. ಇದು ಎಷ್ಟು ಕಿಲೋಮೀಟರ್ ಉದ್ದ ಇದೆ ಅಂತಂದ್ರೆ 3917 ಕಿಲೋಮೀಟರ್ ಗಡಿರೇಖೆಯನ್ನು ಹೊಂದಿದೆ. ವಿಶೇಷ ಏನು ಅಂತಂದ್ರೆ ಚೀನಾ ಮತ್ತು ಭಾರತ ದೇಶಗಳ ಮಧ್ಯದಲ್ಲಿ 1962ರಲ್ಲಿ ದಾಳಿ ಆಯಿತು. ಯಾವ ಉದ್ದೇಶಕ್ಕಾಗಿ ದಾಳಿ ಆಯಿತು ಅಂತ ಕ್ವಶನ್ ಆಗಿದೆ. TET 2015ರಲ್ಲಿ ಗಡಿಯ ವಿಚಾರಕ್ಕೆ, ಹಣದ ವಿಚಾರಕ್ಕೆ, ನದಿಯ ವಿಚಾರಕ್ಕೆ, ದಲಾಯಿ ಲಾಮನ ವಿಚಾರಕ್ಕೆ ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ ಯುದ್ಧ ಸಂಭವಿಸಲು ಕಾರಣ ಏನು? ಗಡಿ ವಿಚಾರಕ್ಕೆ, ಹಣದ ವಿಚಾರಕ್ಕೆ, ನದಿಯ ವಿಚಾರಕ್ಕೆ, ದಲಾಯಿ ಲಾಮನ ವಿಚಾರಕ್ಕೆ. ಸರಿಯಾಗಿರುವಂತ ಉತ್ತರ ದಲಾಯಿ ಲಾಮ. ನೋಡಿ, ಇವ ದಲಾಯಿ ಲಾಮ ಯಾರು ಅಂತಂದ್ರೆ ಟಿಬೆಟ್ ದೇಶದ ಬೌದ್ಧ ಧರ್ಮದ ಗುರು. ಈತ ಯಾವ ಪಂಥವನ್ನ ಬೆಂಬಲಿಸ್ತಾ ಇದ್ದ ಅಂದ್ರೆ ವಜ್ರಾಯನ ಪಂಥವನ್ನ ಬೆಂಬಲಿಸ್ತಿದ್ದ. ಈತನ ವಿವಾದಾತ್ಮಕವಾಗಿರುವಂತ ಪ್ರವೃತ್ತಿ ಹೇಳಿಕೆಗಳಿಂದ ಚೀನಾ ದೇಶ ಬೇಸತ್ತು ಏನ್ ಮಾಡ್ತಂದ್ರೆ ಈತನ ಮೇಲೆ ಹೆಂಗಾರ ಮಾಡಿ ಅಟ್ಯಾಕ್ ಮಾಡ್ಬೇಕಂತ ಪ್ರಯತ್ನವನ್ನ ಮಾಡ್ತಾನೆ. ಅವಾಗ ದಲಾಯಿ ಲಾಮ ಏನ್ ಮಾಡ್ತಾನಂದ್ರ ಕತ್ತುರ್ಸ್ಕೊಂಡ ಕಂಟ್ಯಾಗ ಹಾರಿ, ಗಿಡದಾಗ ಹಾರಿ, ಓಡ್ಕೋತ ಇಡೀ ಬಂದಂದ್ರ ಭಾರತ ದೇಶಕ್ಕೆ ಬಂದ. ಇನ್ನೇನ್ ಬೀಳ್ತಾವ ಏಟಪ್ಪ, ಚೀನಾ ದೇಶ ಏನ್ ಬಿಡಂಗಿಲ್ಲ ಅಂತ ಅಂದಾಗ ತನ್ನ ಅನುಯಾಯಿಗಳೊಂದಿಗೆ ಮುಳ್ಳಾಗ ಕಲ್ಲಾಗ ಆಯ್ದು ಬಿತ್ತು ಅದ್ದಾಡಿ ಗಾಬರಿಯಾಗಿ ಎದಿ ಓಡ್ಕೋತ ಬಂದ. ಎಲ್ಲಿಗೆ? ಭಾರತ ದೇಶಕ್ಕೆ. ಯಾವಾಗ ಭಾರತ ದೇಶಕ್ಕೆ ಓಡ್ಕೋತ ಬಂದಲ್ಲ, ಆ ಸಮಯದಲ್ಲಿ ನಮ್ಮ ಭಾರತೀಯರು ಅವರಿಗೆ ಸಪೋರ್ಟ್ ಕೊಟ್ರು, ನಮ್ಮ ಭಾರತೀಯರು ಅವನಿಗೆ ಬೆಂಬಲ ಕೊಟ್ರು. ಆ ಬೆಂಬಲವನ್ನು ಕೊಟ್ಟಂತ ಸಮಯದಲ್ಲಿ ಆಟೋಮೆಟಿಕ್ ಏನ್ ಮಾಡಿತಂದ್ರ ಚೀನಾ ದೇಶ ಭಾರತದ ಮೇಲೆ ದಾಳಿ ಮಾಡ್ತದ. ಒಂದು ನೋವಿನ ಸಂಗತಿ ಏನು ಅಂತಂದ್ರೆ ವೆರಿ ಇಂಪಾರ್ಟೆಂಟ್, ಭಾರತ ಹಾಗೂ ಚೀನಾ ದೇಶಗಳ ಮಧ್ಯದಲ್ಲಿ ಅನ್ಯೂನ್ಯವಾಗಿರುವಂತ ಸಂಬಂಧ ಇತ್ತು.
ಭಾರತ ಚೀನಾ ದೇಶಗಳ ಮಧ್ಯೆ ಅನ್ಯೋನ್ಯವಾಗಿರುವಂತ ಸಂಬಂಧ ಇತ್ತು. ಯಾವಾಗ ಚೀನಾ ದೇಶ ಭಾರತದ ಮೇಲೆ ಅಟ್ಯಾಕ್ ಮಾಡಿತ್ತಲ್ಲ, ಸಾರಿ, ಈ ದಲೈ ಲಾಮಾ ಭಾರತ ದೇಶಕ್ಕೆ ಬಂದಲ್ಲ, ಆ ಸಮಯದಲ್ಲಿ 1962ರಲ್ಲಿ ಚೀನಾ ಭಾರತದ ಮೇಲೆ ಅಟ್ಯಾಕ್ ಮಾಡ್ತದೆ. ಇದರ ಪರಿಣಾಮವಾಗಿ ಇವತ್ತಿಗೂ ಭಾರತ ದೇಶದಲ್ಲಿರುವಂತ ಅಕ್ಷಯ್ ಚಿನ್ ಅನ್ನುವಂತ ಪ್ರದೇಶ, ಮತ್ತೆ ನಾಥುಲಾ ಕಣಿವೆ ಮಾರ್ಗ, ಅರುಣಾಚಲ ಪ್ರದೇಶದ ದಿಹಾಂಗ್ ಕಣಿವೆ ಮಾರ್ಗ, ಸಿಕ್ಕಿಂ ರಾಜ್ಯದ ನಾಥುಲಾ ಕಣಿವೆ ಮಾರ್ಗಕ್ಕೆ ಇರುವ ಇನ್ನೊಂದು ಹೆಸರು ಏನಂದ್ರೆ ಇದಕ್ಕ ರೇಷ್ಮೆ ಕಣಿವೆ ಮಾರ್ಗ ಅಂತ ಕರೀತಾರೆ. ನಾಥುಲಾ ಕಣಿವೆ ಮಾರ್ಗ, ಅಕ್ಷಯ್ ಚಿನ್ ಪ್ರದೇಶಗಳು ಭಾರತ ಹಾಗೂ ಚೀನಾ ದೇಶಗಳ ಮಧ್ಯದಲ್ಲಿ ವಿವಾದ ಇದೆ. ಇತ್ತೀಚೆಗೆ ಚೀನಾ ದೇಶ ಏನ್ ಮಾಡಿತ್ತಂದ್ರೆ ಈ ಡೊಕ್ಲಮನ್ ಅನ್ನುವಂತ ಸ್ಥಳದಲ್ಲಿ ಡೋಕ್ಲಾಮನ್ ಅನ್ನುವಂತ ಸ್ಥಳದಲ್ಲಿ ಏನ್ ಮಾಡಿತ್ತಂದ್ರೆ ಬೀಡು ಬಿಟ್ಟು ಇಲ್ಲಿ ರೋಡನ್ ನಿರ್ಮಾಣ ಮಾಡಬೇಕು ಅಂತ ಚೀನಾ ದೇಶ ಹೇಳ್ತು. ಆ ಚೀನಾ ದೇಶ ಇಂಥ ಕೆಲಸವನ್ನು ಮಾಡುವಂತ ಸಮಯದಲ್ಲಿ ನಮ್ಮ ಭಾರತ ದೇಶದ ಅರ್ಥ ಸಚಿವರಾಗಿರುವಂತ ಅರುಣ್ ಜೇಟ್ಲಿ ಅವರೊಂದು ಮಾತು ಹೇಳ್ತಾರೆ, ನೋಡಪ್ಪ ಚೀನಾ ಅವತ್ತಿನ ಭಾರತ ಇವತ್ತಲ್ಲ, ಅವತ್ತಿನ ಇಂಡಿಯಾನೇ ಬೇರೆ, ಇವತ್ತಿನ ಇಂಡಿಯಾನೇ ಬೇರೆ, ನನ್ನ ಮಾತು ಕೇಳು, ದಯವಿಟ್ಟು ಹುಚ್ಚುಚ್ಚಾರ ಮಾಡಿದೆ ಅಂದ್ರೆ ಬಿಡಂಗಿಲ್ಲ ಅಂತ ಒಂದೇ ಮಾತು ಹೇಳಿದ್ರು. ನೋಡು, ಅವತ್ತಿನ ಪರಿಸ್ಥಿತಿ ಬೇರೆ, ಇವತ್ತಿನ ಪರಿಸ್ಥಿತಿ ಬೇರೆ, ನನ್ನ ಮಾತು ಕೇಳಂದಾಗ ಚೀನಾ ದೇಶ ಏನ್ ತಿಳಿತು ಏನ್ ಸುದ್ದಿ ಎದಿ ಓಡೋದು ಗಾಬರಿಯಾಗಿ ತನ್ನ ಸೈನಿಕರು ವಾಪಸ್ ಕರ್ಕೊತ್ತು. ನಾವ್ ಹೇಳಿದ್ ಒಂದೇ ಮಾತು, ನೋಡಪ್ಪ ಚೀನಾ ಅವತ್ತಿನ ಪರಿಸ್ಥಿತಿ ಬೇರೆ ಇತ್ತು, ಇವತ್ತಿನ ಪರಿಸ್ಥಿತಿ ಬೇರೆ ಅದ, ನನ್ನ ಮಾತು ಕೇಳು ಅಂತಂದಾಗ ಎದಿ ಓಡೋದು ಚೀನಾ ಗಾಬರಿಯಾಗಿ ಕತ್ತರಿಸ್ಕೊಂಡು ಬಿದ್ದು ಒದ್ದಾಡಿ ಎಂದು ಸರದ್ದು ನಮ್ಮ ಭಾರತ ದೇಶದ ಒಂದು ಶಕ್ತಿ ಅಂತ ಹೇಳಿ ನಾವು ಪ್ರದರ್ಶನ ಮಾಡ್ತೀವಿ. ಸಾಮಾನ್ಯ ಅಲ್ರಿ, ಸುಮ್ಮ ಒಂದೇ ಮಾತಿಗೆ ಎದಿ ಹೊಡಿಬೇಕಲ್ಲ, ಎದಿ ಓಡೋದು ಗಾಬರಿಯಾಗಿ ಏನ್ ಸರಿಬೇಕಂದ್ರೆ ಅಂದ್ರೆ ಭಾರತದಲ್ಲಿ ಎಂತ ತಾಕತ್ತಿದೆ ವಿಚಾರ ಮಾಡಿ. ಅವತ್ತಿನ ಪ್ರಧಾನಿ ಇವತ್ತಿನ ಪ್ರಧಾನಿ ಅಲ್ಲಪ್ಪ, ಅವತ್ತಿನ ಸೈನಿಕರು ಅವತ್ತಿನ ಸೈನಿಕರಲ್ಲ. ನೋಡು, ಯಾರ ಬೂಟ್ಲೆ ಬೀಳ್ತಾವ ಅಂತೇಳಿ ನೀವು ಕೋಡಿ ಅರಬಾರ್ದು ಅವನ್ನ ಎಷ್ಟು ಜಗಳ ಗಂಟದ ಒಳಗಿವಲ್ಲ. ಹಾಗರಬಾರ್ದಪ್ಪ, ಕೇಳು ಸುಮ್ ಪಾಠ ಸುಟ್ಟು ಬಿಡುತ್ತೆ ಅನ್ಬಾರ್ದಂಗ ಸುಮ್ಮು ಭಯಂಕರ ಜಗಳ ಗಂಟು ಮಂದಿ. ಎಸ್, ಈ ಡೊಕ್ಲಮನ್ನದ ವಿಶೇಷ ಏನು ಅಂತಂದ್ರೆ ಇವಾಗ ಏನಪ್ಪಾ ಅಂದ್ರೆ ಚೀನಾ ದೇಶ ಆಟೋಮೆಟಿಕ್ ಹಿಂಸರಿತು. ಒಟ್ಟಾರೆಯಾಗಿ ಭಾರತ ಆಗುದು, ಯಾಕಂದ್ರೆ ಚೀನಾದ ಬದ್ಧ ವೈರಿ ದೇಶಗಳದ ಕೆಲವು, ಆ ಚೀನಾದ ಬದ್ಧ ವೈರಿ ದೇಶಗಳು ಭಾರತಕ್ಕೆ ಬೆಂಬಲ ಕೊಡ್ತವೆ. ಜಪಾನದಂತ ದೇಶಗಳು, ರಷ್ಯಾದಂತ ದೇಶಗಳು. ಜಪಾನ್ ಯಾವಾಗಲೂ ನಮ್ಗೆ ಬಂದ್ ಕೇಳ್ತ, ಅಣ್ಣ ಎಷ್ಟು ಬೇಕು ಹೇಳ್ರಿ ಅಂತ. ತುಂಬ ಯಾಕೆ ಜಪಾನ್ ನನ್ನ ಕೋಡಿ ಏನಿಲ್ರಿ ಅಣ್ಣ ತೊಳೆಬೇಕು ನೀವು ಅಂತ, ಅಷ್ಟು ನಾ ಜಪಾನ್ ದೇಶ ನಮ್ಮ ಮೇಲೆ ಬಿದ್ದು ಸಾಯ್ತದೆ. ಇಸ್ರೇಲ್ ದೇಶ ನೋಡ್ರಿ ನೀವು, ಏಷ್ಯಾ ಖಂಡ ಇಸ್ರೇಲ್ ದೇಶ ಧ್ವಜ ಹಿಡ್ಕೊಂಡು ನಿಂತು, ಧ್ವಜ ಹಿಡ್ಕೊಂಡು ಮುಂದ್ ನಿಂತು ಏಳಿ ಎದ್ದೇಳಿ ಜಗತ್ತಿನ ದೊಡ್ಡಣ್ಣ ಹೊಂಟಿದ್ದಾನೆ ಹೇಳಿ ಅಂತ ಹೇಳಿ ಆ ದೇಶದ ಅಧ್ಯಕ್ಷ ನಮ್ಮ ದೇಶದ ಪ್ರಧಾನಿ ಮುಂದೆ ಹಿಂದಿಂದ ಏಳಿ ಎದ್ದೇಳಿ ಜಗತ್ತಿನ ದೊಡ್ಡಣ್ಣ ಹೊಂಟಿದ್ದಾನೆ ಹೇಳಿ ಮತ್ ಮೋದಿ ಹಂಗ ಮಾಡ್ಬಾರ್ದು. ಸುಮ್ಮಿರಣ್ಣ ನಿನ್ಗೇನು ಗೊತ್ತಿಲ್ಲ ಅಂತ. ಪ್ರಪಂಚದ ದೊಡ್ಡಣ್ಣ ಹೊಂಟಿದ್ದಾನೆ ಹೇಳಿ ಪ್ರಪಂಚದ ದೊಡ್ಡ ದೇಶ ನಮ್ಗೆ ಬೆಂಬಲ ಕೊಟ್ಟಿದೆ. ಒಟ್ಟು ಕೂಡ ಇಸ್ರೇಲ್ ದೇಶದ ಜನಸಂಖ್ಯೆ 88 ಲಕ್ಷ ಜನಸಂಖ್ಯೆ ಅದ, ನಮ್ ಬೆಂಗಳೂರದಾಗ ಅಟ್ಟ ಜನಸಂಖ್ಯೆ. ಅಂತ ಇಸ್ರೇಲ್ ದೇಶ ಭಾರತ ಮತ್ತು ಡೇಂಜರ್. ಮತ್ತ ಇಸ್ರೇಲ್ ಸಾಮಾನ್ಯ ರಾಷ್ಟ್ರ ಅಲ್ಲ, ಜಗತ್ತಿನಲ್ಲಿ ಅತಿ ಡೇಂಜರ್ ದೇಶ. ಅಂತ ಒಂದು ಡೇಂಜರ್ ದೇಶ ಆಗಿರುವಂತ ಇಸ್ರೇಲ್ ದೇಶವನ್ನ ಭಕ್ತಿ ಭಾವದಿಂದ ಪೂಜಾ ಮಾಡತ್ತಂದ್ರೆ ಭಾರತದಲ್ಲಿರುವಂತ ಶಕ್ತಿ ಅಂತದ ವಿಚಾರ ಮಾಡಿ. ಅದೇನೇ ಇರಲಿ, ಒಟ್ಟಾರೆಯಾಗಿ ಭಾರತ ಮತ್ತು ಚೀನಾ ದೇಶಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ ಸ್ಥಳಗಳಲ್ಲಿ ಒಂದು ಅಕ್ಷಯ್ ಚಿನ್ ಅನ್ನುವಂತ ಪ್ರದೇಶ, ನಾಥುಲಾ ಕಣಿವೆ ಮಾರ್ಗ, ದಿಹಾನ್ ಕಣಿವೆ ಮಾರ್ಗ, ಇತ್ತೀಚೆಗೆ ಡೊಕ್ಲಮನ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಭಾರತ ಹಾಗೂ ಚೀನಾ ದೇಶಗಳ ಮಧ್ಯದಲ್ಲಿ ಒಂದು ನದಿ, ವಿವಾದಾತ್ಮಕವಾದಂತ ನದಿ ಇದೆ. ಅದು ಯಾವಂದ್ರ ಬ್ರಹ್ಮಪುತ್ರ ಅನ್ನುವಂತ ನದಿ. ಹೌದು, ಬ್ರಹ್ಮಪುತ್ರ ಚೀನಾ ದೇಶದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ. ಚೀನಾ ದೇಶದಲ್ಲಿ ಬ್ರಹ್ಮಪುತ್ರವನ್ನು ಏನಂತ ಕರೀತಾರೆ ಅಂದ್ರೆ, ಭಾರತ ದೇಶದಲ್ಲಿ ಬ್ರಹ್ಮಪುತ್ರ, ಬಾಂಗ್ಲಾದೇಶದಲ್ಲಿ ಜಮುನಾ, ಚೀನಾ ದೇಶದಲ್ಲಿ ಸಾಂಗ್ಫೋ ಅಂತ ಕರೀತಾರೆ. ಅಂತ ಸಾಂಗ್ಫೋ ಚೀನಾ ಮತ್ತು ಭಾರತ ದೇಶಗಳ ಮಧ್ಯದಲ್ಲಿ ಒಂದು ವಿವಾದಾತ್ಮಕವಾಗಿರುವಂತ ನದಿಯಾಗಿದೆ. ಅದು ಕೂಡ ಇಂಪಾರ್ಟೆಂಟ್. ಇನ್ನ ಭಾರತ ಹಾಗೂ ನೇಪಾಳ ದೇಶ, ಭಾರತ ಮತ್ತು ನೇಪಾಳ ದೇಶಗಳ ಮಧ್ಯದಲ್ಲಿ ನಿಸರ್ಗದತ್ತವಾಗಿರುವಂತ ಗಡಿ ಇದೆ. ಗಡಿ ರೇಖೆ ಇದೆ. ಎಷ್ಟಪ್ಪ ಅಂದ್ರೆ 1752 ಕಿಲೋಮೀಟರ್. 1752 ಕಿಲೋಮೀಟರ್ ನಿಸರ್ಗದತ್ತವಾಗಿರುವಂತ ಗಡಿ ರೇಖೆ ಇದೆ. ಆದ್ರೆ ಇದು ಅರಿವಿಗೀಡು ಅಂತ ಕರೀತಾರಲ್ಲ, ಪ್ರಪಂಚದಲ್ಲಿ ಅರಿವಿಗೀಡಿ ರಾಷ್ಟ್ರಗಳಲ್ಲಿ ನೇಪಾಳ ದೇಶ ಮುಂಚೂಣಿಯಲ್ಲಿದೆ.
ಅದಕ್ಕೆ ಏನೂ ಕಮ್ಮಿ ಮಾಡಿಲ್ಲ. ನಮ್ ಜೀವನದಾಗ ಏನೇನ್ ಬೇಕು ಎಲ್ಲ ಕೊಟ್ಟಿವಿ. ಹೋಗಿ ಅಳ್ಕೊತ ಕೂತಿತ್ತು. 2004ರಲ್ಲಿ ನನ್ನನ್ನು ಸಂಘಟನೆಯಲ್ಲಿ ಕರ್ಕೋರಿ ಅಂತಂದಾಗ ಬಾಂಗ್ಲಾದೇಶಕ್ಕೆ ಬೇರೆ ಬೇರೆ ದೇಶಕ್ಕೆ ಹೇಳಿ 2004ರಲ್ಲಿ ನಾವು ಬಿಮ್ಸ್ಟೆಕ್ದಲ್ಲಿ ಸೇರಿಸ್ಕೊಂಡು, ಬಿಮ್ಸ್ಟೆಕ್ದಾಗ ಯಾರು ಕೂಡ ಇದಕ್ಕೆ ಮರ್ಯಾದೆ ಕೊಡ್ತಿರ್ಲಿಲ್ಲ. ನೇಪಾಳ ದೇಶಕ್ಕೆ ನಾವು 2018-19ರಲ್ಲಿ ಸರಿಸುಮಾರು 200ಕ್ಕಿಂತ ಹೆಚ್ಚು ಆಂಬುಲೆನ್ಸ್ಗಳನ್ನು ಕೊಟ್ಟು, ನೇಪಾಳ ದೇಶಕ್ಕೆ 200 ಕೋಟಿ ರೂಪಾಯಿ ಆ ದೇಶಕ್ಕೆ ಭೂಕಂಪ ಆದಂತ ಸಮಯದಲ್ಲಿ ಪರಿಹಾರ ಧನವನ್ನಾಗಿ ಕೊಟ್ಟೆವು. ಆಕ್ಚುಲಿ ಕೊಟ್ಟಿವಿ ಅನ್ನಬಾರದು, ನಾವು ಯಾವತ್ತು ಕೊಟ್ಟಿವಿ ಅಂತ ಅನ್ನೋ ಮಂದಿ ಅಲ್ಲ. ಆದ್ರ ಆ ನೇಪಾಳ ದೇಶ ಒಂದು ಸಣ್ಣ ಒಂದು ಭೂ ಪ್ರದೇಶದ ಸಲುವಾಗಿ ಚೀನಾ ದೇಶದೊಂದಿಗೆ ದೋಸ್ತಿ ಮಾಡಿ ನಮ್ಮ ಭಾರತ ದೇಶದೊಂದಿಗೆ ಯುದ್ಧಕ್ಕೆ ಬರ್ತದೆ ಅಂತ ಹೇಳ್ತಾ ಇದೆಯಲ್ಲ. ಚಿಕ್ಕ ದೇಶ, ಸಣ್ಣ ದೇಶ ಅಂತ ಹೇಳಿ ಆ ದೇಶಕ್ಕೆ ನಾವು ಸಾಕಷ್ಟು ಬೆಂಬಲವನ್ನು ಕೊಡ್ತಾ ಇದ್ದೆವು, ಪ್ರೋತ್ಸಾಹ ಕೊಡ್ತಿದ್ದೆವು. ಆದ್ರ ಇವತ್ತು ನಮ್ಗೆ ಏನ್ ಮಾಡಿದೆ ಅಂದ್ರೆ ನೇಪಾಳ ದೇಶ ಮೋಸ ಮಾಡ್ತಾ ಇದೆ. ನಿಮ್ಗೆ ಗೊತ್ತಿರಲಿ, ಭಾರತ ಹಾಗೂ ನೇಪಾಳ ದೇಶಗಳ ಮಧ್ಯದಲ್ಲಿ ಒಂದು ಅಣೆಕಟ್ಟು ಕಟ್ಟಿವಿ, ಕೋಶಿ ಅಣೆಕಟ್ಟು ಅಂತ. ಕೋಶಿ ಅಣೆಕಟ್ಟಿನ ಪ್ರಕಾರ 13% ವಿದ್ಯುತ್ ಆ ದೇಶಕ್ಕೆ ಕೊಡಬೇಕು, 87% ವಿದ್ಯುತ್ ನಾವು ನೀರ ನಾವು ತಗೋಬೇಕು, ವಿದ್ಯುತ್ ಅದಕ್ಕೆ ಕೊಡಬೇಕು. ಆದ್ರೆ ಅದಕ್ಕೆ 50% ವಿದ್ಯುತ್ ಕೊಟ್ಟಿವಿ ಸ್ನೇಹಿತರೆ. ನಾವು ಕೇಳಿ ಬಂದ್ ರಿಕ್ವೆಸ್ಟ್ ಮಾಡ್ಕೊತು, ಏನಪ್ಪಾ ಅಂದ್ರೆ ನಮ್ಗೆ ಸ್ವಲ್ಪ ವಿದ್ಯುತ್ ಸಾಲ್ತಾ ಇಲ್ರಿ ಅಂತ. ಅವಾಗ ನಾವೇನಂದ್ರೆ ತಗೊಂಡ್ ಹೋಗೋ ನೀನು ಕೊಡಿ ಅಂತ ಹೇಳಿ ನಾವು 50% ವಿದ್ಯುತ್ ಕೊಟ್ಟಂತ ಭಾರತೀಯರು ಹೆಮ್ಮೆ ಪಡುವಂತ ವಿಚಾರ. ಆದ್ರೆ ಇವತ್ತು ನೇಪಾಳ ದೇಶ ನಮ್ಮ ಮೋಸ ಮಾಡಿತ್ತು, ದ್ರೋಹ ಮಾಡ್ತಾ ಇದೆ. ಆದ್ರೂ ಕೂಡ ಏನೂ ಆಗಲ್ಲ. ನಾವು ಕೂಡ ನಮ್ಗೆ ಸಾಕಷ್ಟು ರಾಷ್ಟ್ರಗಳು ಬೆಂಬಲ ಅದಾವೆ. ಒಂದು ಕಾಂಜಿ ಪಿಂಜಿ ಹೋದ್ರೆ ನಾವು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಆದ್ರ ಒಂದು ವಿಶೇಷ ಏನು ಅಂತಂದ್ರೆ, ಸುತ್ತಮುತ್ತಿರುವಂತ ದೇಶಗಳಿಗೆ ಯಾವುದು ನಾವು ತ್ರಾಸ ಕೊಡಬಾರದು, ನೋವನ್ನು ಕೊಡಬಾರದು ಅಂತ ಹೇಳಿ ನಾವು ಸರ್ವೇ ಜನ ಸುಖನೋಭವಂತೆ ಎಂಬ ತತ್ವದ ಮೇಲೆ ಬದುಕಿದಂತ ಭಾರತ ದೇಶಕ್ಕೆ ನೇಪಾಳ ದೇಶ ಇವತ್ತು ಅನ್ಯಾಯ ಮಾಡಿತಲ್ಲ, ಇದೇ ಮನಸ್ಸಿಗೆ ನೋವಿನ ಸಂಗತಿ ಅಂತ ಹೇಳಿ ಕರೆಯಲ್ಪಡ್ತೀವಿ. ಇನ್ನ ಭಾರತ ದೇಶ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಭಾರತ ಮತ್ತು ನೋಡಿ ಎಷ್ಟು ರಾಜ್ಯಗಳಿಂದ ಗಡಿ ಹಂಚಿಕೊಂಡಿದೆ ಅಂತ ಕ್ವಶನ್ ಆಗಿದೆ. ಹೇಳಿ ನೋಡೋಣ. 4 ರಾಜ್ಯಗಳು, 5 ರಾಜ್ಯಗಳು, 6 ರಾಜ್ಯಗಳು, 3 ರಾಜ್ಯಗಳು. ನೇಪಾಳ ದೇಶ ತನ್ನ ಸುತ್ತಲೂ ಭಾರತದೊಂದಿಗೆ ಎಷ್ಟು ರಾಜ್ಯಗಳಿಂದ ಗಡಿಯನ್ನು ಹಂಚಿಕೊಂಡಿದೆ? ಎಷ್ಟು ರಾಷ್ಟ್ರದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ? ಕೇವಲ 32% ಮಾತ್ರ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾಗಿರುವಂತ ಉತ್ತರ ಎಷ್ಟು ರಾಜ್ಯಗಳೊಂದಿಗೆ ಅಂತಂದ್ರೆ 5 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಆ 5 ರಾಜ್ಯಗಳು ಯಾವ ಅಂತಂದ್ರೆ ಹಿಮಾಚಲ ಪ್ರದೇಶ್, ಉತ್ತರಾಖಂಡ, ಉತ್ತರ ಪ್ರದೇಶ್, ಬಿಹಾರ್, ಪಶ್ಚಿಮ ಬಂಗಾಳ. ನೆನ್ಪಿಡಿ. ಸಾರಿ, ಹಿಮಾಚಲ ಪ್ರದೇಶ ಬರಂಗಿಲ್ಲ, ಸಿಕ್ಕಿಂ, ಪಶ್ಚಿಮ ಬಂಗಾಳ, ಬಿಹಾರ್, ಉತ್ತರ ಪ್ರದೇಶ್, ಉತ್ತರಾಖಂಡ. ನೋಡಿ 5 ರಾಜ್ಯಗಳು ಯಾವ ಅಂದ್ರೆ ಉತ್ತರಾಖಂಡ, ಉತ್ತರ ಪ್ರದೇಶ್, ಬಿಹಾರ್, ಪಶ್ಚಿಮ ಬಂಗಾಳ, ಸಿಕ್ಕಿಮದೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿದೆ. ಯಾವುದು? ನೇಪಾಳ ದೇಶ. ಓಕೆ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ಅಧ್ಯಯನ ಮಾಡೋಣ. ಯಾಕೋ ಇವತ್ತು ಕರೆಂಟ್ ಬರಲಿಲ್ಲ. ಆ ಉದ್ದೇಶಕ್ಕಾಗಿ ಬಂದು ಕರೆಂಟ್ ಕಟ್ಟ ಮಾತನ್ನ ತಪ್ಪಿದರೆ ಮೆಚ್ಚನ ಪರಮಾತ್ಮನು. ಓಕೆ.